ಪತ್ನಿಯಾದವಳು ತನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನು ಪತಿಯೊಂದಿಗೆ ಹಂಚಿಕೊಳ್ಳಲ್ಲವಂತೆ. ಆ ರಹಸ್ಯಗಳು ಏನು ಎಂಬುದು ಇಲ್ಲಿ ನೋಡೋಣ ಬನ್ನಿ. ವಿವಾಹಿತ ಮಹಿಳೆಯರು ತಮ್ಮದೇ ಆದ ಕಲ್ಪನೆಯ ಲೋಕದಲ್ಲಿ ಇರುತ್ತಾರೆ. ಮದುವೆ ಮುಂಚೆ ಮತ್ತು ನಂತರ ಮದುವೆ ಬಳಿಕ ತಮ್ಮ ಕನಸನ್ನು ಬಹುತೇಕ ಪತಿ ಜೊತೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಮಹಿಳೆಗೆ ಗಂಡ ಅತಿಯಾಗಿ ಕಡಿವಾಣ ಹಾಕುವುದು, ಮಹಿಳೆಗೆ ದೈಹಿಕ ಸಂಪರ್ಕ ಮಾಡುವ ಆಸಕ್ತಿ ಬಂದರೂ ಸಹ ಮುಜುಗರದಿಂದ ತನ್ನ ಪತಿಯ ಬಳಿ ಮುಚ್ಚಿಡುತ್ತಾಳೆ. ಮಹಿಳೆಗೆ ಮೂಡ್ ಇಲ್ಲದಿದ್ದರೂ ಹಾಸಿಗೆಗೆ ಕರೆಯುವ ಗಂಡ, ಮಹಿಳೆಗೆ ತುಂಬ ಕೋಪ ಬಂದರೂ ಅದನ್ನು ತೋರಿಸದೆ ಸುಮ್ಮನಿರುತ್ತಾಳೆ. ಮಹಿಳೆಗೆ ಪತಿಯು ಕೇವಲ ದೈಹಿಕ ಸುಖಕ್ಕಾಗಿ ಉಪಯೋಗಿಸುವ ವಸ್ತು ಆಗಲಿ ಇಷ್ಟ ಆಗಿರುವುದಿಲ್ಲ. ಆಕೆಯ ಮನೆಯ ಯಜಮಾನಿ ಪಟ್ಟ ಕೊಡಬೇಕಾಗಿರುತ್ತದೆ. ಮಹಿಳೆಗೆ ತಾನು ಮಾಡಿದ ಅಡುಗೆ ಚೆನ್ನಾಗಿಲ್ಲದಿದ್ದರೆ ಹೇಳುವ ಗಂಡ, ಅಡುಗೆ ಚೆನ್ನಾಗಿದ್ದಾಗ ಹೇಳದಿದ್ದರೆ ಬಲು ಕೋಪ ಬಂದರೂ ತೋರಿಸುವುದಿಲ್ಲ. ಮಹಿಳೆಯು ಅಲಂಕಾರ ಮಾಡಿಕೊಳ್ಳಲು ಬಹಳ ಇಷ್ಟಪಡುತ್ತಾಳೆ. ಆಗ ಗಂಡ ಹೊಗಳದಿದ್ದರೆ ಖಂಡಿತ ಅನುಮಾನಿಸುತ್ತಾಳೆ. ಮಹಿಳೆಗೆ ತನ್ನ ಗಂಡ ಆದವನು ಅವಳ ಮಾತನ್ನು ಮಾತ್ರ ಕೇಳಬೇಕು. ಅತ್ತೆ ಮಾತು ಮತ್ತು ಬೇರೆಯವರ ಮಾತು ಕೇಳುವುದನ್ನು ಅಷ್ಟೊಂದು ಸಹಿಸುವುದಿಲ್ಲ. ಮಹಿಳೆ ತನ್ನ ಗಂಡನ ಪರ ಹೆಂಗಸರು ಅಥವಾ ಬೇರೆ ಹೆಂಗಸರ ಬಳಿ ಮಾತನಾಡುವುದು ಇಷ್ಟವಾಗುವುದಿಲ್ಲ. ಆದರೆ ಮಹಿಳೆಗೆ ತನ್ನ ತವರು ಮನೆ ಕಡೆ ಜಾಸ್ತಿ ಒಲವು ತೋರುವ, ತನ್ನ ತಂದೆ ತಾಯಿಯನ್ನು ಗೌರವಿಸುವ ಗುಣ ಇರುವ ಗಂಡ ಇದ್ದರೆ ಬಲು ಇಷ್ಟ. ಮಹಿಳೆಗೆ ತನ್ನ ಗಂಡನ ಬಳಿ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಎಂಬ ಆಸೆ ಜಾಸ್ತಿ. ಇದು ನೆರವೇರದಿದ್ದರೆ ಖಂಡಿತ ಬೇಜಾರಾಗುತ್ತಾಳೆ. ಕೆಲವರು ಹೇಳುತ್ತಾರೆ, ಕೆಲವರು ಹೇಳುವುದಿಲ್ಲ ಅಷ್ಟೇ. ಮಹಿಳೆಗೆ ತನ್ನ ಗಂಡ ತನಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು, ಜಾಸ್ತಿ ಕಾಲ ಕಳೆಯಬೇಕು ಎಂಬ ಹಂಬಲ ಹೊಂದಿರುತ್ತಾಳೆ. ತನ್ನ ಗಂಡನ ಮನೆಯ ಅಧಿಕಾರ ಚಲಾಯಿಸಲು ಮಹಿಳೆ ಸದಾ ಸಿದ್ಧ ಇರುತ್ತಾಳೆ. ಆದರೆ ಅದನ್ನು ಹೇಳಿಕೊಳ್ಳುವುದಿಲ್ಲ. ಮಹಿಳೆಯು ಮನೆ ಕೆಲಸ ಮಾಡುವಾಗ ಗಂಡನ ಸಹಾಯ ಬಯಸುತ್ತಾಳೆ. ಸಹಾಯ ಮಾಡದ ಗಂಡನ ಬಗ್ಗೆ ಖಂಡಿತವಾಗಿಯೂ ಬೇಸರ ಇದ್ದರೂ ತೋರಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ತಮ್ಮ ಪತಿ ತೆಗೆದುಕೊಳ್ಳುವ ನಿರ್ಧಾರಗಳು ಇಷ್ಟವಾಗದಿದ್ದರೂ ಮಹಿಳೆಯರನ್ನು ಒಪ್ಪಿಕೊಳ್ಳುತ್ತಾರೆ. ಬಹುತೇಕ ಮಹಿಳೆಯರು ತಮ್ಮ ನಿರ್ಧಾರಗಳೇ ಇರಬೇಕೆಂದು ಎಂದೂ ಹೇಳುವುದಿಲ್ಲ. ಮಹಿಳೆಯರು ಮನೆಯ ಖರ್ಚು ವೆಚ್ಚಗಳಲ್ಲಿ ಹಣ ಉಳಿಸುವ ಗುಣ ಹೊಂದಿರುತ್ತಾರೆ. ಆದರೆ ತಾನು ಉಳಿಸಿದ ಹಣ ಎಷ್ಟು ಎಂಬುದನ್ನು ಯಾವುದೇ ಕಾರಣಕ್ಕೂ ಗಂಡನ ಮುಂದೆ ಹೇಳಲ್ಲ. ಮಹಿಳೆಯರು ಪದೇ ಪದೇ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ. ತನ್ನ ಅನಾರೋಗ್ಯದ ವಿಷಯವನ್ನು ಮತ್ತು ಕುಟುಂಬ ಸಮಸ್ಯೆಗಳ ವಿಷಯವನ್ನು ಇದರ ಬಗ್ಗೆ ತವರು ಮನೆಯವರೊಂದಿಗೆ ಹಂಚಿಕೊಳ್ಳುವುದು ಉಂಟು. ಮಹಿಳೆಯರು ತನ್ನ ಗಂಡ ಬೇರೆಯವರಿಗಿಂತ ಬುದ್ಧಿವಂತ, ಶ್ರೀಮಂತ ಆಗಬೇಕೆಂಬ ಆಸೆ ಇರುತ್ತದೆ. ಮಹಿಳೆಯು ತನ್ನ ಮುಂದೆ ಮಕ್ಕಳನ್ನು ಗಂಡ ಹೊಡೆಯುವುದನ್ನು ಸಹಿಸುವುದಿಲ್ಲ. ಮಹಿಳೆಯರು ತನ್ನ ಸಂಸಾರಕ್ಕಾಗಿ ಬೇರೆಯವರ ಸಂಸಾರವೇ ಸುಖವಾಗಿದೆ ಎಂಬ ಭಾವನೆ ಹೊಂದಿರುತ್ತಾಳೆ. ಏನೇ ಆಗಲಿ, ಒಂದು ಹೆಣ್ಣು ತನ್ನ ಎಲ್ಲ ಬಯಕೆಗಳನ್ನು ಮರೆತು ಸರ್ವಸ್ವವು ಗಂಡನೇ ಎಂದು ಬದುಕುತ್ತಾಳೆ. ಅದಕ್ಕೆ ಒಂದು ಮೆಚ್ಚುಗೆ ಕೊಡಲೇಬೇಕು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.